ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಆನ್ಲೈನ್ ತರಗತಿಗೆ ನಾನು ನಿಮ್ಮ ಪ್ರೀತಿಯ ನಿರಂಜನ್. ಇವತ್ತಿಂದ ಡೈಲಿ ಕ್ಲಾಸಸ್ಗಳು ಸೈನ್ಸ್ ಕ್ಲಾಸಸ್ನ ನಾವು ಎಂಗೇಜ್ ಮಾಡ್ತಾ ಇದ್ದೀವಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಏನು ಮಾಡೋಣ ಅಂತ ಹೇಳಿದ್ರೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಕ್ವೆಶನ್ ಆನ್ಸರ್ಸ್ಗಳನ್ನು ವಿವರಣಾತ್ಮಕವಾಗಿ ನೋಟಿಸ್ ಮಾಡ್ತಾ ಹೋಗೋಣ. ಸೊ ನನ್ನ ತರಗತಿಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತು ಅಲರ್ಟ್ನೆಸ್ ಬರ್ತಾ ಇರುತ್ತೆ. ಸೊ ಆ ಅಲರ್ಟ್ನೆಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಪ್ರತಿದಿನ ಕ್ಲಾಸಸ್ಗಳನ್ನು ಕೇಳುವುದಕ್ಕಾಗಿ. ಸೊ ಇವತ್ತಿನ ಮೊದಲನೇ ಕ್ವೆಶನ್ ಏನಿದೆ ಅಂಥೇಳಿ ನೋಟಿಸ್ ಮಾಡ್ತಾ ಬರೋಣ. ಎಸ್, ದ ನ್ಯೂಕ್ಲಿಯರ್ ಫೋರ್ಸಸ್ ಅಪಿಯರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯರ್ ಫೋರ್ಸಸ್ ಅಪಿಯರ್ಸ್ ಇನ್ ಬಿಟ್ವೀನ್ ಅಂತ ಇದೆ. ಫೋರ್ಸಸ್ ಅಪಿಯರ್ ಇನ್ ಬಿಟ್ವೀನ್ ಅಂದರೆ ನಡುವೆ ಪರಮಾಣು ಶಕ್ತಿಗಳು ಕಾಣಿಸಿಕೊಳ್ಳುತ್ತವೆ ಅಂತೇಳಿ. ಅಂದರೆ ಪರಮಾಣು ಶಕ್ತಿಗಳು ಯಾರ ನಡುವೆ ಕಾಣಿಸಿಕೊಳ್ಳುತ್ತವೆ ಅನ್ನೋದನ್ನು ನಾವು ನೋಟಿಸ್ ಮಾಡೋದಾಯಿತು. ಅಂದರೆ ಯಾರ್ಯಾರ ನಡುವೆ ಕಾಣಿಸ್ಕೊಳ್ತವೆ ಪರಮಾಣು ಶಕ್ತಿಗಳು? ಪ್ರೋಟಾನ್ಸ್ ಮತ್ತು ಪ್ರೋಟಾನ್ಸ್ಗಳ ನಡುವೆನೋ. ಓಕೆ, ಎರಡು ಇದೆ, ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ಸಲ್ಲಿ ಏನಿದೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಬರ್ಬೋದು. ಸೊ ಆನ್ಸರ್ ಮಾಡೋರು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ನೀವು. ಎರಡನೇದಾಗಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತೇಳಿ, ನ್ಯೂಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತೇಳಿ. ನೆಕ್ಸ್ಟು ಆಲ್ ದೀಸ್, ಇವೆಲ್ಲವೂ ಅಂತ. ಸೊ ಸರಿಯಾದ ಉತ್ತರವನ್ನು ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಎಸ್ ಪ್ಲೀಸ್. ಇದರಲ್ಲಿ ಸರಿಯಾದ ಉತ್ತರ ಗೊತ್ತಿರಲಿ ನಮಗೆ ಏನು ಅಂತ ಹೇಳಿದ್ರೆ, ಒಂದು ನ್ಯೂಕ್ಲಿಯಸ್ ಇದೆ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ರೆ. ಸೊ ಒಂದು ನ್ಯೂಕ್ಲಿಯಸ್ ಇದೆ ಅಂತೇಳಿ ಕನ್ಸಿಡರ್ ಮಾಡೋದಾಯ್ತು ಅಂದರೆ ಇಲ್ಲಿ ಪ್ರೋಟಾನ್ಸ್ ಇರ್ತವೆ ಮತ್ತು ನ್ಯೂಟ್ರಾನ್ಸ್ಗಳನ್ನು ನಾವು ನೋಡ್ತೀವಿ. ಪ್ರೋಟಾನ್ಸ್ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ, ಮತ್ತು ಒಟ್ಟು ತಟಸ್ಥ ಕಣಗಳ ಸಂಖ್ಯೆಯನ್ನು ಏನಂತ ಕರಿತೀವಿ? ನ್ಯೂಟ್ರಾನ್ಸ್ ಅಂತೇಳಿ ಕರಿತೇವೆ. ಓಕೆ, ಹಾಗಾದರೆ ಇವೆರಡರ ಬಂಧಕವನ್ನು ಏನಂತ ಕರಿಬೇಕು ಅಂದರೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಬೇಕು. ಗೊತ್ತಿರಲಿ. ಇದರ ಮಾಹಿತಿಯನ್ನು ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಸ್ನೇಹಿತರೆ ಗೊತ್ತಿರಲಿ ಏನು ಅಂದರೆ, ಇವುಗಳು ಶಾರ್ಟ್ ರೇಂಜ್ ಫೋರ್ಸಸ್ ಆಗಿರ್ತವೆ. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ನಾವು ನೋಟಿಸ್ ಮಾಡೋದಾಯ್ತು ಅಂದರೆ ಎಲ್ಲಿದೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ನಲ್ಲಿ ನಾವು ನೋಟಿಸ್ ಮಾಡಬಹುದು. ಓಕೆ, ಇವೆರಡನ್ನ ನಾವೇನಂತ ಕರಿತೀವಿ ಅಂದರೆ, ಯಾವಾಗಲೂ ಅಷ್ಟೇ ಇವೆರಡನ್ನ ಏನಂತ ಕರಿತೀವಿ ಅಂದರೆ ಶಾರ್ಟ್ ರೇಂಜ್ ಫೋರ್ಸ್ ಮತ್ತು ಸ್ವಭಾವದಲ್ಲಿ ಅತ್ಯಂತ ಪ್ರಬಲ ಬಲ. ನಮ್ಮ ಯೂನಿವರ್ಸ್ಗಳಲ್ಲಿ ಅಥವಾ ವಿಶ್ವದಲ್ಲಿ ಈ ಎರಡು ಫೋರ್ಸಸ್ಗಳನ್ನು ಅಥವಾ ನ್ಯೂಕ್ಲಿಯರ್ ಫೋರ್ಸಸ್ಗಳನ್ನು ವಿಭಜನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿರಲಿ, ಯಾಕೆಂದರೆ ಇಟ್ ಹ್ಯಾಸ್ ಪಾಸಿಟಿವ್ ವ್ಯಾಲ್ಯೂ. ಯಾವಾಗಲೂ ಅಷ್ಟೇ 1 ನ್ಯೂಟನ್ ಅಂತೇಳಿ ನಾವು ನೋಡ್ತೇವೆ, ಇಟ್ ಹ್ಯಾಸ್ ಪಾಸಿಟಿವ್ ವ್ಯಾಲ್ಯೂ ಅಂತೇಳಿ ಗಮನಿಸ್ತೀವಿ. ಓಕೆ, ಈ ಪಾಸಿಟಿವ್ ವ್ಯಾಲ್ಯೂಗಳಲ್ಲಿ ಯಾವಾಗಲೂ ಅಷ್ಟೇ ಶಾರ್ಟ್ ರೇಂಜ್ ಅಂತ ಹೇಳಿದ್ರೆ 0 ನ್ಯೂಟನ್ ಅಥವಾ 1 ನ್ಯೂಟನ್ ಅಂತೇಳಿ ನಾವು ನೋಡ್ತೇವೆ. ಸೊ ಸ್ವಭಾವದಲ್ಲಿ ಅತ್ಯಂತ ಪ್ರಬಲ ಆಗಿರೋದ್ರಿಂದ ಇವೆರಡನ್ನ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ವಿಭಜನೆ ಮಾಡಲೇಬೇಕು ಅಂತ ಹೇಳಿದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿರಬೇಕು? ಅಧಿಕವಾಗಿರಬೇಕು. ಗೊತ್ತಿರಲಿ, ನ್ಯೂಟ್ರಾನ್ಗಳ ಸಂಖ್ಯೆ ಅಧಿಕವಾಗಿತ್ತು ಅಂದರೆ ಮಾತ್ರ ಅಸ್ಥಿರಕ್ಕೆ ಒಳಗಾಗಿ ವೀಕ್ ಫೋರ್ಸಸ್ ಏನಾಗುತ್ತೆ ಇನ್ ಬಿಟ್ವೀನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಏನಾಗಿರುತ್ತೆ ಅಂದರೆ ಇವುಗಳನ್ನು ಈಸಿಯಾಗಿ ಏನಾಗಿರ್ಬೋದು ಡಿವೈಡ್ ಮಾಡ್ತಾ ಹೋಗ್ಬೋದು. ಆದರೆ ನೀವುಗಳೆಲ್ಲ ಅದು ನ್ಯಾಚುರಲ್ ಆಗಿ ಅವಾಗವೇ ಏನಾಗ್ತಾ ಹೋಗ್ತವೆ, ಡಿವೈಡ್ ಆಗ್ತಾ ಹೋಗ್ತವೆ. ಅವುಗಳನ್ನು ಅನ್ಸ್ಟೇಬಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅನ್ಸ್ಟೇಬಲ್ ಎಲಿಮೆಂಟ್ಸ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಹಾಗಾಗಿ ಅನ್ಸ್ಟೇಬಲ್ ಅಥವಾ ಅಸ್ಥಿರ ಅಂತೇಳಿ ಕರಿಬಹುದು. ಹಾಗಾದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಂಬುದು ಏನಾಗಿರುತ್ತೆ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಉಳಿದಿದ್ದು ಎಸ್, ದ ಫ್ರಿಕ್ಷನಲ್ ಫೋರ್ಸಸ್ ಆರ್, ಘರ್ಷಣಾ ಶಕ್ತಿಗಳೆಂದರೆ ಏನಾಗಿರುತ್ತೆ? ಘರ್ಷಣಾ ಶಕ್ತಿಗಳೆಂದರೆ ಏನಾಗಿರಬಹುದು? ಆನ್ಸರ್ ಮಾಡ್ತೀರಿ? ಏನೇನಿದೆ? ನಾನ್ ಗ್ರಾವಿಟೇಷನಲ್ ಆ್ಯಂಡ್ ಎಲಾಸ್ಟಿಕ್ ಅಂತ ಇದೆ. ಅಂದರೆ ಗುರುತ್ವಾಕರ್ಷಣೆ ಎಲ್ಲದ ಮತ್ತು ಸ್ಥಿತಿಸ್ಥಾಪಕತ್ವ ಅಥವಾ ಸ್ಥಿತಿಸ್ಥಾಪಕ ಅಂತೇಳಿ ನಾವು ನೋಡ್ಬೋದು. ನಾನ್ ಗ್ರಾವಿಟೇಷನಲ್ ಆ್ಯಂಡ್ ನಾನ್ ಎಲಾಸ್ಟಿಕ್ ಅಂತ ಇದೆ. ಅಂದರೆ ಗುರುತ್ವಾಕರ್ಷಣೆ ಎಲ್ಲದ ಮತ್ತು ಸ್ಥಿತಿಸ್ಥಾಪಕತ್ವ ಅಲ್ಲದ ಅಂತ ಇದೆ. ನೆಕ್ಸ್ಟ್ ನೋಡೋದಾಯ್ತು ಅಂದರೆ ಗ್ರಾವಿಟೇಷನಲ್ ಆ್ಯಂಡ್ ಎಲಾಸ್ಟಿಕ್, ಗುರುತ್ವಾಕರ್ಷಣೆ ಮತ್ತು ಸ್ಥಿತಿಸ್ಥಾಪಕತ್ವ ಅಂತೇಳಿ. ಮತ್ತು
ನನ್ ಆಫ್ ದೀಸ್, ಇವೆದರಲ್ಲಿ ನಾವು ನೋಡೋದಾಯ್ತು ಅಂದರೆ ಯಾವುದೂ ಅಲ್ಲ ಅಂತೇಳಿ. ಹಾಗಾದರೆ ಇವುಗಳನ್ನು ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಏನೇನಾಗಿರ್ತದೆ? ಫ್ರಿಕ್ಷನಲ್ ಫೋರ್ಸ್ ಅಂದರೆ ಮೀನಿಂಗ್ ಏನು? ಓಕೆ, ದಟ್ ಇಸ್ ಥರ್ಡ್ ಲಾ, ನ್ಯೂಟನ್ ಥರ್ಡ್ ಲಾ. ಇಲ್ಲಿ ನ್ಯೂಟನ್ ಥರ್ಡ್ ಲಾ ಏನಾಗಿರುತ್ತೆ? ಅಪ್ಲೈ ಆಗ್ತಾ ಹೋಗುತ್ತೆ. ನ್ಯೂಟನ್ ಥರ್ಡ್ ಲಾ ಅಪ್ಲೈ ಆಗೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ ಅಂದರೆ, ಸೊ ಘರ್ಷಣಾ ಬಲ ಇದ್ದರೆ ಮಾತ್ರ ನಾವು ನಡಿಬೇಕಾದ್ರೆ ಏನಾಗಿರುತ್ತೆ ಅಂದರೆ ಘರ್ಷಣೆ ಅನ್ನೋದು ಅತ್ಯವಶ್ಯಕ. ಓಕೆ, ಈ ರೀತಿ ನಾವು ನೋಟಿಸ್ ಮಾಡಬಹುದು. ಇಲ್ಲಿ ಘರ್ಷಣಾ ಬಲ ಇದ್ದರೆ ಮಾತ್ರ ಫೋರ್ಸನ್ನು ಹಿಂದಕ್ಕೆ ಹಾಕ್ತೀವಿ, ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂಥ ಬಲಗಳು ಏನಾಗಿರುತ್ತವೆ ಅಂತೇಳಿ ಇಲ್ಲಿ ವೆರಿ ಫಸ್ಟ್ ಏನಾಗಿರ್ಬೋದು? ಘರ್ಷಣಾ ಬಲಗಳಿಗೆ ಯಾವುದೇ ಕಾರಣಕ್ಕೆ ಏನು ನೋಟಿಸ್ ಮಾಡ್ತೀವಿ ಅಂದರೆ ಗುರುತ್ವಾಕರ್ಷಣೆ ಅಲ್ಲದ, ಓಕೆ, ಇದಕ್ಕೆ ಯಾವುದೇ ರೀತಿಯಾದ ಗುರುತ್ವಾಕರ್ಷಣೆ ಬೇಕಾಗಿಲ್ಲ, ಬಟ್ ಏನಾಗಿರುತ್ತೆ? ಸ್ಥಿತಿಸ್ಥಾಪಕತ್ವ ಆಗಿರುತ್ತದೆ. ಓಕೆ, ಸ್ಥಿತಿಸ್ಥಾಪಕತ್ವ ಗುಣವನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ ಮೊದಲನೇದು ಸರಿಯಾದ ಉತ್ತರ ಆಗಿರುತ್ತದೆ. ಓಕೆ, ಸೊ ಸೈನ್ಸ್ಗಳನ್ನು ಕಲಿಬೇಕಾದ್ರೆ ಓಕೆ ಸಹಜವಾಗಿ ಏನಾಗಿರುತ್ತೆ, ಸ್ವಲ್ಪ ವಿವರಣೆಯನ್ನು ನಾವು ನೋಡ್ಕೊಳ್ಳಬೇಕಾಗಿರುತ್ತೆ. ಸೊ ಅಂಥದ್ರಲ್ಲಿ ಘರ್ಷಣಾ ಬಲ, ಸಾಮಾನ್ಯವಾಗಿ ಈ ಘರ್ಷಣೆ ಎಂಬುದು ಸ್ಕ್ವೇರ್ ಅಂತ ಹೇಳಿ ಬಂದಾಗ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಓಕೆ, ಮೂವ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಏರಿಯಾ ಜಾಸ್ತಿ ಇದೆ, ಗೊತ್ತಿರಲಿ. ಓಕೆ, ಟ್ರಯಾಂಗಲ್ ಶೇಪಲ್ಲಿ ಬಂದಾಗಲೂ ಸೊ ಏನಾಗಿರುತ್ತೆ? ಏರಿಯಾ ಜಾಸ್ತಿ ಆಗೋದ್ರಿಂದ ಘರ್ಷಣಾ ಬಲ ಏನಾಗ್ಬಿಡುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ನಾವೇನಾದರೂ ಸರ್ಕಲ್ ಅಂತ ತಗೊಂಡ್ವಿ ಅಂದರೆ ಏರಿಯಾ ಏನಾಗುತ್ತೆ? ಕಡಿಮೆ ಆಗೋದ್ರಿಂದ ಈಸಿ ಆಗುತ್ತೆ. ಅದನ್ನೇ ನಾವೆಲ್ಲ ಸ್ಮಾರ್ಟ್ ಸ್ಟಡಿ ಅಂತೇಳಿ ಬಂದಾಗ ಸರ್ಕಲ್ಗಳನ್ನು ಚೂಸ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಏರಿಯಾ ಕಡಿಮೆ ಆದಷ್ಟು ಘರ್ಷಣಾ ಬಲ ಅಂತೇಳಿ ನಾವು ನೋಡ್ತೇವೆ. ಓಕೆ, ಇದಕ್ಕೆ ಗುರುತ್ವಾಕರ್ಷಣೆ ಇರಲೇಬೇಕು ಅಂತ ಏನಿಲ್ಲ. ಓಕೆ, ಆದರೆ ಘರ್ಷಣಾ ಬಲ ಅನ್ನೋದನ್ನು ನಾವು ನೋಟಿಸ್ ಮಾಡ್ತೀವಿ, ಫ್ರಿಕ್ಷನಲ್ ಫೋರ್ಸ್ ಅಂತೇಳಿ ನಾವು ಗಮನಿಸ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ಕ್ವೆಶನ್ಗಳಲ್ಲಿ ನೋಡೋದಾಯ್ತು ಅಂದರೆ ಎಸ್ ಪ್ರದೀಪ್ ಚಾಪೂರ್, ಪ್ರವೀಣ್, ಪ್ರಮೋದಿನಿ, ಪ್ರೇಮಾನಂದ್ ಜಿ, ಪ್ರದೀಪ್, ಸಿದ್ದು, ಪ್ರದೀಪ್ ಅವರು, ದರ್ಶಿಯಾ, ಬಸವರಾಜ್ ಅವರು ಆನ್ಸರ್ ಮಾಡ್ತಾ ಹೋಗಿ. ದ ಟೈಮ್ ಪೀರಿಯಡ್ ಆಫ್ ದ ರೆವಲ್ಯೂಷನ್ ಆಫ್ ಅ ಜಿಯೋಸ್ಟೇಷನರಿ ಸೆಟಲೈಟ್ಗಳ ಮೇಲೆ ಬಂದಿದೆ ಅರೌಂಡ್ ದ ಅರ್ತ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಭೂಮಿಯ ಸುತ್ತ ಭೂಸ್ಥಿರ ಉಪಗ್ರಹದ ಕ್ರಾಂತೀಯ ಅವಧಿ, ದಟ್ ಮೀನ್ಸ್ ಅರೌಂಡ್ ಅಂದರೆ ಅದನ್ನು ತಿರುಗೋದಕ್ಕೆ ತೆಗೆದುಕೊಳ್ಳುವ ಸಮಯವನ್ನು ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ. ಓಕೆ, ಎರಡರಲ್ಲೂ ಇದೆ, ಕನ್ನಡ ಮತ್ತು ಇಂಗ್ಲೀಷ್ಗಳಲ್ಲಿ. ಸೊ ಇವುಗಳನ್ನು ನೀವು ನೋಟಿಸ್ ಮಾಡ್ಬೋದು. ಓಕೆ, ಈಕ್ವಲ್ ಟು ದ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ರಿ, ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಬರ್ರಿ. ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದನ್ನು ಆನ್ಸರ್ ಮಾಡ್ಬೋದು. ನಿಮಗೆ 1 ನಿಮಿಷಗಳ ಕಾಲ ಟೈಮ್ ಇರ್ತದೆ. ಯು ಕ್ಯಾನ್. ಎಸ್, ನವೀನ್ ಅವರು ಬಿ ಅಂತೇಳಿ ಕೊಡ್ತಾ ಇದ್ದಾರೆ. ಆನ್ಸರ್ ಮಾಡ್ಬೋದಾ? ಎಸ್, ಬಿ ಅಂತೇಳಿ ಕೊಡ್ತಾ ಇದ್ದೀರಿ. ಟ್ವೈಸ್ ಟು ದ, ಭಾಳ ಜನ ಟ್ವೈಸ್ ಟು ದಟ್ ಆಫ್ ದ ರೊಟೇಷನ್ ಆಫ್ ದ ಅರ್ತ್ ಅಂತೇಳಿ, ಭೂಮಿಯ ತಿರುಗುವಿಕೆಗೆ 2 ಬಾರಿ ಅಂತೇಳಿದೆ. ತುಂಬ ಜನ ಇಲ್ಲಿ ಬಿ ಅಂತೇಳಿ ಕೊಡ್ತಾ ಇದ್ದೀರಿ, ಮತ್ತು ಸಿ ಅಂತೇಳಿ ಕೊಡ್ತಾ ಇದ್ದೀರಿ. ಓಕೆ, ನೋಟಿಸ್ ಮಾಡೋಣ ಏನಿದೆ ಅಂಥೇಳಿ. ಎಸ್, ಇದನ್ನು ಸ್ವಲ್ಪ ವಿವರಣೆಯಲ್ಲಿ ತಗೊಂಡೋಗಿ ಆಮೇಲೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಸೊ ಲುಕ್ ಎಟ್ ದ ಬೋರ್ಡ್. ಏನು ಅಂತ ಹೇಳಿದ್ರೆ ಇದು ಭೂಮಿ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಓಕೆ ಅರ್ತ್. ಓಕೆ, ಭೂಮಿ ಅಂತ ಇದೆ. ಜಿಯೋ ಸ್ಟೇಷನರಿ ಸೆಟಲೈಟ್ ಅಂತ ಹೇಳಿದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ ಭೂಮಿಗೆ ಅಭಿಮುಖವಾಗಿ ಏನಾಗಿರೋದು ಅಂತ ಹೇಳಿದ್ರೆ ತಿರುಗುವಿಕೆ ಅಂತೇಳಿ ಗಮನಿಸ್ತೀವಿ. ಭೂಮಿಗೆ ಅಭಿಮುಖವಾಗಿ ಏನಾಗಿರುತ್ತೆ? ತಿರುಗುವಿಕೆ ಅಂತೇಳಿ ಗಮನಿಸಬಹುದು. ಭೂಮಿಗೆ ಅಭಿಮುಖವಾಗಿ ತಿರುಗುವಿಕೆ ಅಂತೇಳಿ ನೋಟಿಸ್ ಮಾಡ್ತೀವಿ. ಈ ರೀತಿ ಇದೆ ಅಂತ ಅನ್ಕೋಣ. ಓಕೆ, ಇದು ಏನಾಗಿರುತ್ತೆ? ಇಷ್ಟು ಏನು ಮಾಡ್ತಾ ಇರುತ್ತೆ? ಕವರ್ ಮಾಡ್ತಾ ಇರುತ್ತೆ. ಇದು ಏನು ಮಾಡ್ತಾ ಇರುತ್ತೆ? ಇಷ್ಟನ್ನು ಕವರ್ ಮಾಡ್ತಾ ಇರುತ್ತೆ. ಇದು ಏನು ಮಾಡ್ತಾ ಇರುತ್ತೆ? ಇಷ್ಟನ್ನು ಕವರ್ ಮಾಡ್ತಾ ಇರುತ್ತೆ. ಹಾಗಾದರೆ ಇದು ಏನಾಗ್ತಾ ಇರುತ್ತೆ ಅಂದರೆ ಭೂಮಿ ರೊಟೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ತನ್ನನ್ನು ತಾನು ಏನು ಮಾಡ್ತಾ ಇರುತ್ತೆ? ಸುತ್ತುತ್ತಾ ಇದೆ ಅಂತೇಳಿ ಬಂತು ಅಂದರೆ ಇದನ್ನು ಎಕ್ಸಾಕ್ಟಾಗಿ ಏನು ಮಾಡ್ತಾ ಇರ್ತವೆ? ಇವು ಸಹಿತ ಏನು ಮಾಡ್ತಾ ಇರ್ತವೆ? ಸುತ್ತುತ್ತಾ ಇರ್ತವೆ. ಹಾಗಾದರೆ
ಈ ಭೂಮಿ ಏನಾಗಿರುತ್ತೆ ಅಂದರೆ, ಈ ಭೂಮಿಗೆ ಕಂಡೀಷನ್ಸ್ಗಳನ್ನು ನಾವು ನೋಡೋದಾಯ್ತು ಅಂದರೆ, ಈ ಸೆಟಲೈಟ್ ಅನ್ನೋದೇನಿರುತ್ತೆ, ಈ ಸೆಟಲೈಟ್ಗಳು ಸೊ ಹೇಗೆ ಹೇಗೆ ಭೂಮಿ ತಿರುಗ್ತಾ ಹೋಗುತ್ತೋ ಅದೇ ರೀತಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಆಕ್ಸಿಸ್ ರೊಟೇಷನ್ ಅಥವಾ ಕಕ್ಷೆ ಭ್ರಮಣೆ, ಭೂಕಕ್ಷೆ ಅಂತೇಳಿ ನಾವು ನೋಡಿದಾಗ ಕಕ್ಷೆ ಭ್ರಮಣೆ ಅಂತೇಳಿ ಬರುತ್ತೆ. ಕಕ್ಷೆ ಭ್ರಮಣೆ, ಈ ಕಕ್ಷೆ ಭ್ರಮಣೆಗಳಲ್ಲಿ ನಾವು ನೋಟಿಸ್ ಮಾಡುವಂಥದ್ದು 24 hours, 24 ಗಂಟೆ. ಓಕೆ, ಭೂಮಿಯ ಕಕ್ಷೆ ಭ್ರಮಣೆ ಅದೇ ರೀತಿ ಏನಾಗಿರುತ್ತೆ ಅಂದರೆ, ಸ್ಯಾಟಲೈಟ್ಗಳು ಸಹಿತ ಮತ್ತೆ ತಿರುಗಿ ಬಂದು ಭೂಮಿಯ ಅದರಂತೆ ಬಂದು ನಿಲ್ಲೋದಕ್ಕೆ ಅದೇ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಓಕೆ, ಸೇಮ್ ಸಮಯವನ್ನು ತೆಗೆದುಕೊಳ್ತವೆ. ಹಾಗಾದರೆ ಭೂಮಿಯ ಕಕ್ಷಾ ಭ್ರಮಣೆಗೆ ಸ್ಯಾಟಲೈಟ್ಗಳ ಪರಿಭ್ರಮಣೆ ಏನಾಗಿರುತ್ತದೆ, ಸಮನಾಗಿರುತ್ತದೆ. ಸೊ ಪ್ರಶ್ನೆಗೆ ಉತ್ತರಗಳನ್ನು ನಾವು ನೋಡೋದಾಯ್ತು ಅಂದರೆ ನೋಡ್ಬೋದಾ ಈಕ್ವಲ್ ಟು ದಟ್ ಆಫ್ ರೊಟೇಷನ್ ಆಫ್ ದ ಅರ್ತ್ ಅಂತ ಇದೆ, ಭೂಮಿಯ ತಿರುಗುವಿಕೆಗೆ ಸಮನಾಗಿರುತ್ತದೆ ಅಂತ ಹೇಳಿದೆ. ಸೊ ನಾನು ಕೊಟ್ಟ ವಿವರಣೆಗೆ ಏನಾಗಿರುತ್ತೆ, ಇದು ಸೂಕ್ತ ಅನಿಸುತ್ತೆ. ಮುಂದೆ ನೋಡೋಣ ಏನೇನು ಬೇರೆ ಕೊಟ್ಟಿರ್ಬೋದು ಅಂತೇಳಿ. ಟ್ವೈಸ್ ಅಂತ ಹೇಳಿದೆ, ರಾಂಗ್. ಓಕೆ, ಟ್ವೈಸ್ ಟು ದ ರೊಟೇಷನ್ ಆಫ್ ದ ಅರ್ತ್, ಯಾವುದೇ ಕಾರಣಕ್ಕೂ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ಗಳು ಅನ್ನೋದು ಯಾವುದೇ ಕಾರಣಕ್ಕೂ ಗೊತ್ತಿರಲಿ ನಿಮಗೆ, ಭೂಮಿಯ ಕಕ್ಷೆ ಭ್ರಮಣೆಯನ್ನು ಬಿಟ್ಟು ಏನು ಮಾಡಲ್ಲ, ಹೊರಗೆ ಹೋಗಂಗಿಲ್ಲ. ಮತ್ತು ಕಡಿಮೆ ಯಾವುದೇ ಕಾರಣಕ್ಕೂ ಡಬಲ್ ಇರಂಗಿಲ್ಲ. ಓಕೆ, ಅತಿ ವೇಗದಲ್ಲಿ ತಿರುಗುದು ಅಂತ ಹೇಳಿದ್ರೆ ನಮಗೆ ವಿಷಯಗಳಾಗಲಿ ಮತ್ತು ಕಮ್ಯುನಿಕೇಷನ್ಗಳಾಗಲಿ ತುಂಬ ತೊಂದರೆಗಳನ್ನು ನಾವು ಅನುಭವಿಸ್ತೇವೆ, ನೋಟಿಸ್ ಮಾಡ್ತೇವೆ. ಅದಕ್ಕಾಗಿ ಭೂಮಿಯ ಕಕ್ಷಾ ಭ್ರಮಣೆಗೆ ಇದ್ದಂತೆ ಇರ್ತವೆ. ಹಾಗಾದರೆ ಈಕ್ವಲ್ ಟು ದಟ್ ಆಫ್ ರೊಟೇಷನ್ ಆಫ್ ದ ಮೂನ್ ಅಂತ ಕೊಟ್ಟುಬಿಟ್ಟಿದ್ದಾನೆ. ಮೂನ್ಗೆ ಸಂಬಂಧಪಡೋದೇ ಇಲ್ಲ. ಯಾಕೆಂದರೆ ಜಿಯೋ ಅಂದ್ರೇನು, ಜಿಯೋ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇದನ್ನ ಜಿಯೋ ಅಂತ ಹೇಳಿದ್ರೆ ಭೂಮಿ. ಓಕೆ, ಸ್ಟೇಷನರಿ ಅಂತೇಳಿ ಬಂದಾಗ ಸ್ಥಿರ ಅಂತ, ಭೂಸ್ಥಿರ ಉಪಗ್ರಹಗಳು ಭೂಮಿ ಹೆಂಗೆ ತಿರುಗ್ತಾ ಹೋಗುತ್ತೋ ಅದೇ ರೀತಿ ಏನಾಗ್ತಾ ಇರುತ್ತೆ, ತಿರುಗ್ತಾ ಹೋಗೋದ್ರಿಂದ ನೋಡುವಂಥದ್ದು. ಮೇಲಿನ ಯಾವುದೂ ಅಲ್ಲ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿರುತ್ತೆ, ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ವಿವರಣೆಯ ಮೂಲಕ ಇದನ್ನ ತಿಳಿಯೋದು ಒಳ್ಳೆಯದಾಗಿರುತ್ತೆ, ಗೊತ್ತಿರಲಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಲಾಂಜಿಟ್ಯೂಡಿನಲ್ ಮೆಕ್ಯಾನಿಕಲ್ ಪ್ರೋಪಗೇಷನ್ ಅಲಾಂಗ್ ಅಂತ ಹೇಳಿದೆ, ಅಂದರೆ ಉದ್ದದ ಯಾಂತ್ರಿಕ, ಓಕೆ, ಉದ್ದದ ಯಾಂತ್ರಿಕ ಅಲೆಗಳು, ಓಕೆ, ಉದ್ದಕ್ಕೂ ಹರಡುತ್ತವೆ. ಅಂದರೆ ಉದ್ದದ ಅಂತೇಳಿ ಬಂದಾಗ ಲಾಂಜಿಟ್ಯೂಡಿನಲ್, ಅಥವಾ ಇದನ್ನ ನೀಳ ಅಂತನೂ ಏನು ಮಾಡ್ಬೋದು, ಬದಲಾಯಿಸಬಹುದು. ಭಾಳ ಬೇಗ ಅರ್ಥ ಆಗಿಲ್ಲ ಅಂದರೆ ನೀಳ ಅಂತಲೂ ಹೇಳಬಹುದು. ಓಕೆ ಓಕೆ, ಹಾಗಾದರೆ ಹೇಳ್ತೀರಿ, ನೋಡೋಣ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ರಿ, ಕರೆಕ್ಟಾದ ಉತ್ತರವನ್ನು ನೀಡ್ತಾ ಹೋಗಿ. ಪ್ರದೀಪ್ ಅವರು ಸಿ ಅಂತ ಹೇಳ್ಕೊಟ್ಟಿದ್ದೀರಿ, ಮಾರುತಿ ಎ ಅಂತ ಹೇಳ್ಕೊಟ್ಟಿದ್ದೀರಿ, ದಾರ್ಶಿಯಾ ಓಕೆ ಸಿ ಅಂತ ಹೇಳ್ಕೊಟ್ಟಿದ್ದೀರಿ, ದಿವ್ಯಾ ಸಿ ಅಂತ ಹೇಳ್ಕೊಟ್ಟಿದ್ದೀರಿ, ಓಕೆ, ಭೀಮಪ್ಪ ಬಿ ಅಂತ ಹೇಳ್ಕೊಡ್ತಾ ಇದ್ದೀರಿ, ಮಲ್ಲಪ್ಪ ಎ, ಮುಜವಾರ್ ನಮಸ್ತೆ ಸಿ ಅಂತ ಹೇಳ್ಕೊಡ್ತಾ ಇದ್ದೀರಿ, ಪ್ರದೀಪ್ ಎ ಅಂತ ಹೇಳ್ಕೊಡ್ತಾ ಇದ್ದೀರಿ. ಆನ್ಸರ್ ಮಾಡ್ಬೋದಾ? ಸರಿ, ಏನು ಅಂತ ಹೇಳಿದ್ರೆ ಇವುಗಳು ಏನಾಗಿರುತ್ತವೆ ಅಂತೇಳಿ ಪ್ರಶ್ನೆ ಇದು. ಓಕೆ, ನೀಳ ಅಲೆಗಳು ಯಾವ ರೀತಿಯಲ್ಲಿ ವರ್ತಿಸುತ್ತವೆ ಅನ್ನೋದೇ ಪ್ರಶ್ನೆ ಆಗಿರುತ್ತೆ. ಗೊತ್ತಿರಲಿ ನಿಮಗೆ, ಈ ಅಲೆಗಳಲ್ಲಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಅಡ್ಡ ಅಲೆಗಳು ಅಂತೇಳಿ ಬರ್ತದೆ. ಅಡ್ಡ ಅಲೆಗಳು, ದಟ್ ಈಸ್ ವಿ ಕಾಲ್ಡ್ ಆಸ್ ಟ್ರಾನ್ಸ್ವರ್ಸ್ ವೇವ್ ಅಂತೇಳಿ, ಟ್ರಾನ್ಸ್ವರ್ಸ್ ವೇವ್ ಅಂತೇಳಿ ಗಮನಿಸಬಹುದು. ಇನ್ನೊಂದಿದೆ ನೀಳ ಅಲೆಗಳು ಅಂತೇಳಿ ಬರ್ತದೆ. ನೀಳಲೆ ಲಾಂಜಿಟ್ಯೂಡಿನಲ್ ವೇವ್, ಲಾಂಜಿಟ್ಯೂಡಿನಲ್ ವೇವ್ ಅಂತೇಳಿ ಬರ್ತದೆ. ಹಾಗಾದ್ರೆ ನೀಳ ಅಲೆಗಳು ಅಂತೇಳಿ ಬಂದಾಗ ಇವಕ್ಕೂ ಸಂಬಂಧ ಏನಪ್ಪಾ ಅಂತ ಹೇಳಿದ್ರೆ, ಅಲೆಗಳಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಈ ಅಲೆಗಳು ಯಾವಾಗಲೂ ಪ್ರಾಪಗೇಟ್ ಆಗಬೇಕಾದ್ರೆ ಅಥವಾ ವರ್ಗಾವಣೆ ಆಗಬೇಕಾದ್ರೆ ಏನಾಗಿರುತ್ತೆ ಅಂದರೆ ಕಂಪನಗಳು ಇಲ್ಲೇ ಇರುತ್ತವೆ. ಯಾವ ರೀತಿ ಅಂತ ಹೇಳಿದ್ರೆ, ಕಂಪನಗಳು ಲಂಬ ರೀತಿಯಲ್ಲಿ ಏನಾಗ್ತಾ ಇರ್ತವೆ, ವರ್ತಿಸೋದನ್ನು ನಾವು ನೋಟಿಸ್ ಮಾಡ್ತೀವಿ. ಈ ರೀತಿ ಇರ್ತವೆ ವರ್ತನೆಗಳು, ಈ ರೀತಿ ಇರ್ತವೆ. ಓಕೆ, ಇದರಲ್ಲಿ ನಾವು ಗಮನಿಸೋದಾಯ್ತು ಅಂದರೆ ಈ ರೀತಿ ಕಂಪನಾಂಕಗಳನ್ನು ನಾವು ಗಮನಿಸಬಹುದು. ಓಕೆ, ಈ ರೀತಿ ಕಂಪನಾಂಕಗಳನ್ನು ಗಮನಿಸ್ತಾ ಹೋಗ್ಬೋದು. ಇವುಗಳನ್ನು ಅಡ್ಡ ಅಲೆಗಳು ಅಂತ ಕರಿತೇವೆ. ಸಾಮಾನ್ಯವಾಗಿ ಭೂಕಂಪನಗಳು ಘನವಸ್ತುಗಳ ಮೇಲ್ಭಾಗದಲ್ಲಿ ನೋಡ್ತವೆ, ಅದನ್ನು ಬಿಟ್ಟರೆ ನಾವು ನೀರಿನ ಮೇಲ್ಭಾಗದಲ್ಲಿ ನೋಡ್ತೇವೆ. ಹಾಗಾದರೆ ಇಂತಹ ಅಲೆಗಳನ್ನು ಇಲ್ಲೆಂಗೆ ನೋಡ್ತೇವೆ? ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಸಮಾಂತರ ರೀತಿಯಲ್ಲಿ ಕಣಗಳ ಕಂಪನ ಮಾಧ್ಯಮದಲ್ಲಿ ಏನಾಗಿರ್ತವೆ, ಸಮಾಂತರ ರೀತಿಯಲ್ಲಿಯೇ ವರ್ತಿಸುತ್ತವೆ.
ಓಕೆ, ಅಲ್ಲಿ ಸಂಪೀಡನ ವಿರಳನಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಏನಾಗಿರ್ತವೆ, ನೀಳಲೆಗಳು ಯಾವಾಗಲೂ ಏನಾಗಿರ್ತವೆ, ಪ್ಯಾರಲಲ್, ಓಕೆ, ಅಥವಾ ಸಮಾಂತರ ಅಂತೇಳಿ ನೋಡ್ತೇವೆ, ಸಮಾಂತರ. ಓಕೆ, ಆದರೆ ಇವುಗಳೇನಾಗಿರ್ತವೆ ಅಂದ್ರೆ ಲಂಬ ಅಂತೇಳಿ ಕರಿತವೆ, ಪರ್ಪೆಂಡಿಕ್ಯುಲರ್ ಅಂತೇಳಿ ನೋಡ್ಬೋದು, ಪರ್ಪೆಂಡಿಕ್ಯುಲರ್. ಓಕೆ, ಈ ರೀತಿ ವರ್ತಿಸ್ತವೆ. ಹಾಗಾದ್ರೆ ಸರಿಯಾದ ಉತ್ತರವನ್ನ ನೀವು ಗಮನಿಸ್ತೀರಾ ಅಂತ ಹೇಳಿದ್ರೆ ಇಲ್ಲೇನಾಗಿರುತ್ತೆ, ದ ಪ್ಯಾರಲಲ್ ಆಫ್ ದ ಪಾರ್ಟಿಕಲ್ಸ್ ವೈಬ್ರೇಷನ್ ಅಂತೇಳಿ, ಕಣಗಳ ಕಂಪನಗಳ ಸಮಾಂತರ ಅಂತೇಳಿ ಒಂದು, ದ ಪರ್ಪೆಂಡಿಕ್ಯುಲರ್ ಆಫ್ ದ ಪಾರ್ಟಿಕಲ್ಸ್ ವೈಬ್ರೇಷನ್ ಅಂತೇಳಿ, ಕಣಗಳ ಕಂಪನಗಳ ಲಂಬ ಅಂತ ಹೇಳಿದೆ, ಅಲ್ಲಿ ವ್ಯತ್ಯಾಸ ಕೊಟ್ಟೆ ನಾನು. ಓಕೆ, ಸೊ ಸಮಾಂತರಕ್ಕೂ ಮತ್ತೆ ಲಂಬಕ್ಕೂ. ಓಕೆ, ಇಲ್ಲಿ ನೋಡಿ, ಇದನ್ನ ನಾವು ಏನಂತ ಕರೆದ್ವಿ ಅಂತ ಹೇಳಿದ್ರೆ, ಇಲ್ಲೇನಂತ ಕರೆದ್ವಿ, ಲಂಬ ಅಂತ ಪ್ರೊನೌನ್ಸ್ ಮಾಡಿದ್ವಿ, ಇಲ್ಲೇನು ಮಾಡಿದ್ವಿ, ಸಮಾಂತರ ಅಂತ ಪ್ರೊನೌನ್ಸ್ ಮಾಡಿದ್ವಿ. ನಮ್ಮ ಪ್ರಶ್ನೆ ಇವ್ರ ಮೇಲೆ ಇರುವುದರಿಂದ ಸರಿಯಾದ ಉತ್ತರ ಏನಾಗಿರುತ್ತೆ, ಫಸ್ಟ್ ಒನ್ ಆಗಿರುತ್ತೆ. ಹೌದಾ, ಫಸ್ಟ್ ಒನ್ ಅನ್ನು ನಾವು ನೋಟಿಸ್ ಮಾಡ್ಬೋದು, ಆದರೆ ಬೋತ್ ಆಫ್ ರಾಂಗ್ ಆನ್ಸರ್. ಓಕೆ, ಇವುಗಳನ್ನು ನಾವು ಈ ರೀತಿ ಕೊಡೋದಕ್ಕೆ ಬರೋಂಗಿಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಅಂತೇಳಿ ಬಂದಾಗ ಏನಾಗಿರುತ್ತೆ, ಫಸ್ಟ್ ಒನ್ ಅನ್ನು ನಾವು ನೋಟಿಸ್ ಮಾಡ್ತೀವಿ. ಲಿಸನ್ ಟು ಮಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಟುಡೇ ಗುಡ್ ಕ್ವಾಲಿಟಿ, ಒಂದು ಸ್ವಲ್ಪ ಓದ್ಕೊಳ್ರಿ. ಓಕೆನಾ, ಸ್ವಲ್ಪ ಅಪ್ಲಿಕೇಶನ್ಸ್ ಲೆವೆಲಲ್ಲಿ ಇರುವಂಥವುಗಳನ್ನು ನಾನು ಹೆಚ್ಚು ತೊಗೊಂಬಂದಿದ್ದೀನಿ. ಓಕೆನಾ, ಸೊ ಆಗಿದ್ದರಿಂದ ಸ್ವಲ್ಪ ಪ್ರಶ್ನೆಗಳು ಅನ್ವಯದಂತನೇ ಇರ್ತವೆ. ಓಕೆ, ಓದಿ ಆನ್ಸರ್ ಮಾಡ್ತಾ ಹೋಗಿ. ನಮಸ್ತೆ ನಮಸ್ತೆ. ಲಂಬ ಅಲ್ಲ ಪ್ರದೀಪ್ ಅವರೇ, ಅಲ್ಲಿ ನೀಳ ಅಲೆಗಳ ಮೇಲಿದ್ದರಿಂದ ಆಗಿತ್ತು. ಓಕೆ, ನೀವೀಗ ಆನ್ಸರ್ ಮಾಡ್ಬೋದು, ಆನ್ಸರ್ ಮಾಡ್ತಾ ಹೋಗ್ಬೋದು. ಟುಡೇ ಗುಡ್ ಕ್ವಾಲಿಟಿ ಆಫ್ ಗ್ಲಾಸ್ ಜಾರ್ ಆರ್ ಅವೈಲಬಲ್ ಇನ್, ಓಕೆ, ಅವೈಲಬಲ್ ಇನ್ ದ ಮಾರ್ಕೆಟ್ ವಿಚ್ ಹ್ಯಾವಿಂಗ್ ನೆಗ್ಲಿಜಿಬಲ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ದೀಸ್ ಆರ್ ಮೇಡ್ ಆಫ್. ಇಂದು ಉತ್ತಮ ಗುಣಮಟ್ಟದ ಗಾಜಿನ ಜಾರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಅವುಗಳು ಅತ್ಯಲ್ಪ ಉಷ್ಣ ವಿಸ್ತೀರ್ಣೆಯನ್ನು ಹೊಂದಿರುತ್ತದೆ, ಇವುಗಳು ಯಾವುವು ಅಂತೇಳಿ ಕೇಳ್ತಾ ಇದ್ದಾನೆ. ಓಕೆ, ಸೊ ನೀವು ನೋಟಿಸ್ ಮಾಡೋದಾಯ್ತು ಅಂದರೆ ಇಂಥವುಗಳು ಉಷ್ಣಕ್ಕೆ ಸಂಬಂಧಪಡೋದು ಅಂದರೆ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ, ಗೊತ್ತಲ್ಲಿ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಂಥವುಗಳನ್ನು ಗಮನಿಸ್ತಾ ಹೋಗ್ತೀವಿ. ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಸೊ ಈ ರೀತಿ ಇರ್ತಕ್ಕಂತಹ ಜಾರ್ಗಳನ್ನು ನಾವು ಗಮನಿಸ್ತೀವಿ. ಹೌದಾ, ಸೊ ಇಂಥದ್ದನ್ನು ನಾವು ನೋಟಿಸ್ ಮಾಡಿರ್ತೇವೆ. ಸೊ ಇವುಗಳಲ್ಲಿ ಓಕೆ, ಇನ್ನೊಂದು ಕೋನಿಕಲ್ ಫ್ಲಾಸ್ಕ್ ಅಂತೇಳಿ ನೋಡ್ತೇವೆ. ಕೋನಿಕಲ್ ಫ್ಲಾಸ್ಕ್ ಅಂತೇಳಿ, ಇನ್ನೊಂದು ಟೆಸ್ಟ್ ಟ್ಯೂಬ್ಗಳು ಅಂತೇಳಿ ನೋಡ್ತೇವೆ. ನೆಕ್ಸ್ಟ್ ಗ್ಲಾಸ್ ರಾಡ್ಸ್ ಅಂತೇಳಿ ಗಮನಿಸ್ತೀವಿ, ಗೊತ್ತಿರಲಿ, ಈ ರೀತಿ ಗಮನಿಸ್ತೀವಲ್ಲ, ಇಂಥವುಗಳು ಏನಾಗಿರ್ತವೆ, ಬೋರಾನ್ಗಳಿಂದ, ಬೋರಾನ್ ಅಂತೇಳಿ ಕರಿತೀವಿ, ಬೋರಾನ್ಗಳಿಂದ ಏನಾಗಿರ್ತವೆ ಅಂತ ಹೇಳಿದ್ರೆ ತಯಾರಾದಂಥವುಗಳು. ಅವುಗಳನ್ನು ನಾವೇನಂತ ಕರಿಬಹುದು ಅಂತ ಹೇಳಿದ್ರೆ ಏನಂತ ಕರಿಬಹುದು, ಪ್ರಶ್ನೆಯಲ್ಲಿ ನಾವು ನೋಡೋದಾಯ್ತು ಅಂದರೆ ಕೆಮಿಸ್ಟ್ರಿ ಲ್ಯಾಬ್, ಗೊತ್ತಿರಲಿ, ಇವುಗಳನ್ನು ನಾವು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿ ತಂದಿರ್ತೀವಿ. ಓಕೆ, ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಬಳಕೆಯಲ್ಲಿ ತರುವಂಥದ್ದು ಕೆಮಿಸ್ಟ್ರಿ ಲ್ಯಾಬ್. ಇನ್ನೊಂದು ಕ್ರೌನ್ ಗಾಜು, ಕಿರೀಟ ಅಂತ ಹೇಳಿದ್ರೆ ಅಲಂಕಾರಿಕ, ಡೆಕೋರೇಟಿವ್ ಪರ್ಪಸ್ ಅಂತೇಳಿ ನೋಡ್ತೇವೆ, ಡೆಕ್ಯುರೇಟಿವ್ ಪರ್ಪಸ್ ಅಂತೇಳಿ ನೋಡ್ತೇವೆ. ನೆಕ್ಸ್ಟ್ ಫ್ಲಿಂಟ್ ಗಾಜು ಅಂತ ಹೇಳಿದಾಗ ಫಿಸಿಕ್ಸ್ ಲ್ಯಾಬ್ಗಳಲ್ಲಿ ನೋಡ್ತೇವೆ, ಫಿಸಿಕ್ಸ್ ಲ್ಯಾಬ್ಗಳು ಅಂತೇಳಿ ನೋಡ್ಬೋದು. ನನ್ ಆಫ್ ದೀಸ್ ಅಂತೇಳಿ ಗಮನಿಸ್ತಾ ಇದ್ರಿ. ಹಾಗಾದ್ರೆ ಇಲ್ಲಿ ನೀವು ನೋಟಿಸ್ ಮಾಡಬಹುದಾದದ್ದು ಎಸ್. ಓಕೆ, ಆನ್ಸರ್ ಮಾಡ್ತೀರಾ? ಕೆ ಎಸ್ ಪಿಲ್ಲವರ್ ಎ ಅಂತೇಳಿ ಕೊಟ್ಟಿದ್ದೀರಿ, ಸುಹಾನ್ ರೈಟ್. ಓಕೆ, ಸರಿಯಾದ ಉತ್ತರ ಏನಾಗುತ್ತೆ, ಪೈರೆಕ್ಸ್ ಗಾಜು, ಪೈರೆಕ್ಸ್ ಗ್ಲಾಸಸ್ ಅಂತೇಳಿ ಗಮನಿಸ್ತಾ ಹೋಗ್ಬಹುದು. ಓಕೆನಾ, ಪೈರೆಕ್ಸ್ ಗ್ಲಾಸಸ್ ಅಂತ ನೋಟಿಸ್ ಮಾಡಿ. ನೆಕ್ಸ್ಟ್, ದ ಇನ್ಸಿಡೆಂಟ್ಸ್ ಆಫ್ ಸೋಲಾರ್ ಅಂಡ್ ಲೂನಾರ್ ಎಕ್ಲಿಪ್ಸ್ ಆರ್ ಎಕ್ಸಾಂಪಲ್ಸ್. ನೆನ್ನೆ ನಡೀತು, ಹೌದಾ, ನೆನ್ನೆ ಅಲ್ಲ ಮೊನ್ನೆ. ಓಕೆ, ಮೊನ್ನೆ ಇದ್ರ ಮೇಲೆ ಪ್ರಶ್ನೆ ನಾವು ನೋಟಿಸ್ ಮಾಡಬಹುದು. ಇದು ಬೆಳಕಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಕ್ವೆಶನ್ಸ್ಗಳನ್ನು ಚೆನ್ನಾಗಿ ಓದ್ಕೊಳ್ರಿ. ಓಕೆನಾ, ಸೂರ್ಯ ಮತ್ತು ಚಂದ್ರಗ್ರಹಣಗಳ ಘಟನೆಗಳು ಉದಾಹರಣೆಗಳಾಗಿರುತ್ತವೆ. ಯಾವುದಕ್ಕಾಗಿ ಉದಾಹರಣೆ ಆಗಿರುತ್ತವೆ ಆನ್ಸರ್ ಮಾಡ್ಬೋದು. ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ದ ಲೈಟ್, ಅಂದರೆ ಬೆಳಕು ರೆಕ್ಟಿಲಿನಿಯರ್ಗಳಲ್ಲಿ ಪ್ರಸರಣ, ಅಂದರೆ ನೇರ ಪ್ರಸರಣ ಅನ್ನೋ ಮೀನಿಂಗನ್ನು ನೀಡುತ್ತೆ. ಓಕೆ, ನೆಕ್ಸ್ಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ನಾವು ನೋಡ್ತಾ ಇದ್ದೀವಿ, ಅಂದರೆ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ಎರಡರಲ್ಲೂ ನಡೀತದ.
ಓಕೆ, ಹಾಗಾದರೆ ಡಿಫ್ರಾಕ್ಷನ್ ಬೆಳಕಿನ ವಿವರ್ತನೆಯಲ್ಲಿ ನಡೆಯುತ್ತದ ಅಥವಾ ಯಾವುದು ಅಲ್ಲ? ಎಸ್ ಪ್ಲೀಸ್. ಆನ್ಸರ್ ಮಾಡ್ತೀರಿ? ಎಸ್, ನೋಡ್ರಪ್ಪ ಇಲ್ಲಿ ರೆಕ್ಟಿಲಿನಿಯರ್ ಅನ್ನೋದು ಸರಿಯಾಗಿರ್ತದೆ ಆ್ಯಕ್ಚುಲಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ರೈಟ್ ಲೈನಲ್ಲಿ, ಓಕೆ, ಎಕ್ಲಿಪ್ಸ್ ಆಗೋದು ಸ್ಟ್ರೈಟ್ ಲೈನ್, ರೇ ಆಫ್ ಲೈಟ್ ಏನಾಗಿರಬೇಕು, ಸ್ಟ್ರೈಟ್ ಆಗಿ ನಾವು ಮೂವ್ ಆಗೋದ್ರಲ್ಲಿ ಅಡಚಣೆಯನ್ನು ನಾವು ನೋಡುವಂಥದ್ದು. ಸೊ ಗೊತ್ತಿರಲಿ ನಿಮಗೆ, ಇಲ್ಲಿ ಸೂರ್ಯ ಫಿಕ್ಸ್, ಸನ್ ಏನಾಗಿರ್ತಾನೆ ಫಿಕ್ಸ್ ಆಗಿರುವಂಥದ್ದು. ಒಂದು ವೇಳೆ ಇಲ್ಲೇನಾದರೂ ಮೂನ್ ಬಂದ, ಓಕೆ, ಇಲ್ಲಿ ಅರ್ತ್ ಇದೆ ಅಂತ ಹೇಳಿದ್ರೆ, ಮೂನ್ ಮತ್ತೆ ಅರ್ತ್ ಇದೆ ಅಂತೇಳಿ ಬಂತು ಅಂದರೆ ಏನಾಗಿರುತ್ತೆ, ಮೂನ್ ಕಾಣಂಗಿಲ್ಲ, ಓಕೆ ಸಾರಿ ಸೂರ್ಯ ಕಾಣಂಗಿಲ್ಲ, ಹಾಗಾಗಿ ಇದನ್ನೇನಂತ ಕರಿಬೇಕು, ಸೂರ್ಯಗ್ರಹಣ ಅಂತ ಹೇಳಬೇಕು. ಸೂರ್ಯಗ್ರಹಣ. ಹಾಗಾದ್ರೆ ಚಂದ್ರಗ್ರಹಣ ಹೆಂಗೆ ಸರ್ ಅಂತ ಹೇಳಿದ್ರೆ ಚಂದ್ರ ಕಾಣಲ್ಲ, ವೆರಿ ಸಿಂಪಲ್. ಓಕೆ, ಇದೇ ಸ್ಟ್ರೈಟ್ ಲೈನಲ್ಲಿ ಏನಾಗಿರ್ತಾರೆ ಅಂದರೆ ಸೂರ್ಯ ಫಿಕ್ಸ್, ಇಲ್ಲೇನು ಚೇಂಜಸ್ ಇಲ್ಲ. ಆದರೆ ಅರ್ತ್ ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಮೂನ್ ಅಂತೇಳಿ ನೋಡ್ತೀವಿ. ಓಕೆ, ಕಾಣಂಗಿಲ್ಲ. ಚಂದ್ರ ಕಾಣದೇ ಇದ್ದರೆ ಚಂದ್ರಗ್ರಹಣ, ಲೂನಾರ್ ಎಕ್ಲಿಪ್ಸ್ ಅಂತೇಳಿ ಕರಿತೀವಿ, ಚಂದ್ರಗ್ರಹಣ. ಓಕೆ, ಹಾಗಾದರೆ ಪ್ರತಿ ಸಲನೂ ಚಂದ್ರಗ್ರಹಣ ಸೂರ್ಯಗ್ರಹಣಗಳು ಆಗಬೇಕು, ಆಗಲ್ಲ, ಯಾಕೆ ಅಂತೇಳಿ ನೋಟಿಸ್ ಮಾಡೋಣ. ಇದು ಒಂದೇ ಸರಳ ರೇಖೆಯಲ್ಲಿ ಬರೋದನ್ನು ನಾವು ನೋಟಿಸ್ ಮಾಡುವಂಥದ್ದು. ಓಕೆ, ಇದಕ್ಕೊಂದು ಶಾರ್ಟ್ಕಟ್ ಉಂಟು, ಗೊತ್ತಿರಲಿ. ಓಕೆ, ಏನು ಅಂತ ಹೇಳಿದ್ರೆ ಸೇಮ್, SAME, ಸೇಮ್ ಸೆಮ್. ಓಕೆ, ನಾವೆಲ್ಲ ಓದಿರೋದು ಇದೇ ಆಧಾರದಲ್ಲಿ, ಸೇಮ್ ಸೆಮ್ ಅಂತೇಳಿ. ಓಕೆ, ತುಂಬ ಈಸಿಯಾಗಿ ಅವುಗಳನ್ನು ನೆನಪಿಡುವಂಥ ಒಂದು ಕಾನ್ಸೆಪ್ಟು. ಓಕೆ, ಯಾರಿವರು, ಎಸ್ ಅಂತ ಹೇಳಿದ್ರೆ ಸನ್. ಓಕೆ, ನೆಕ್ಸ್ಟು ಎಮ್ ಅಂತ ಹೇಳಿದ್ರೆ ಮೂನ್. ಹಾಗಾದ್ರೆ ಇವ್ರು ಯಾರು, ಅರ್ತ್ ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಇದನ್ನೇನಂತ ಕರಿಬೇಕು, ಯಾರು ಕಾಣ್ತಾ ಇಲ್ಲ, ಸೂರ್ಯ ಕಾಣ್ತಾ ಇಲ್ಲ, ಹಾಗಾಗಿ ಸೂರ್ಯಗ್ರಹಣ. ಓಕೆ, ಇವುಗಳನ್ನೇ ನಾವು ನೋಟಿಸ್ ಮಾಡಿ ಸೋಲಾರ್ ಎಕ್ಲಿಪ್ಸ್ ಅಂತೇಳಿ ಕರಿತೇವೆ, ಸೂರ್ಯಗ್ರಹಣ, ಸೂರ್ಯಗ್ರಹಣ. ಹಾಗಾದ್ರೆ ಚಂದ್ರಗ್ರಹಣ ಅಂತ ಹೇಳಿದ್ರೆ ಸನ್ ಫಿಕ್ಸ್, ನಾನು ಹೇಳದ ಹಾಗೆ. ನೆಕ್ಸ್ಟ್ ಬರೋರು ಯಾರು, ಅರ್ತ್ ಅಂತೇಳಿ. ನೆಕ್ಸ್ಟ್ ಬರೋರು ಯಾರು ಅಂತ ಹೇಳಿದ್ರೆ ಮೂನ್. ನೋಡಬಹುದು ನೀವು, ಇಷ್ಟನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡುವಂಥದ್ದು, ಇದನ್ನು ನಾವೇನಂತ ಕರಿತೀವಿ, ಚಂದ್ರಗ್ರಹಣ, ಚಂದ್ರಗ್ರಹಣ. ಹಾಗಾದರೆ ಸೂರ್ಯಗ್ರಹಣ ಚಂದ್ರಗ್ರಹಣಗಳನ್ನು ಯಾವ ಸಂದರ್ಭದಲ್ಲಿ ಕಾಣುತ್ತೇವೆ ಅಂತೇಳಿ ಬಂತು ಅಂದರೆ ಇಲ್ಲಿದೆ, ಅಮಾವಾಸ್ಯೆ. ಇದು ಅಮಾವಾಸ್ಯೆ ದಿನ ನಡೆಯುವಂಥದ್ದು, ಅಮಾವಾಸ್ಯೆ, ಅಮಾವಾಸ್ಯೆ ದಿನ ನಡೆಯುತ್ತೆ. ಇದನ್ನು ಬಿಟ್ಟರೆ ಹುಣ್ಣಿಮೆಯ ದಿನ ನಡೆಯುತ್ತದೆ, ಹುಣ್ಣಿಮೆ. ಸೇಮ್ ಸೆಮ್ ಅಂತ ನೀವು ನೆನ್ಪಿಟ್ರಿ ಅಂತ ಹೇಳಿದ್ರೆ ಇಷ್ಟು ಉಚಿತ. ಹಾಗಾದರೆ ಸರಿಯಾದ ಉತ್ತರಗಳನ್ನು ನಾವು ನೋಡೋದಾಯಿತು ಅಂದರೆ ಇವೆಲ್ಲವೂ ಸ್ಟ್ರೈಟ್ ಲೈನಲ್ಲೇ ನಡೀತಕ್ಕಂಥವು. ಹಾಗಾಗಿ ಬೆಳಕಿನ ರೆಕ್ಟಿಲಿನಿಯರ್ ಪ್ರಾಪಗೇಷನಲ್ಲಿ ಮಾತ್ರ ನಡೀತವೆ, ರಿಫ್ಲೆಕ್ಷನಲ್ಲಿ ನಡೆಯಲ್ಲ, ಡಿಫ್ರಾಕ್ಷನಲ್ಲಿ ನಡೆಯಲ್ಲ, ಮತ್ತು ಇವ್ಯಾವು ಆಗಂಗಿಲ್ಲ. ಓಕೆ, ಹಾಗಾಗಿ ಸರಿಯಾದ ಉತ್ತರ ಏನಾಗಿರ್ತದೆ, ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಅಂತೇಳಿ ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತೇಳಿ ಬರ್ತಾ ಇದೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ, ಸರಿಯಾದದ್ದು ಯಾವುದು? ಎಸ್, ಆನ್ಸರ್ ಮಾಡ್ತೀರಿ? ಈ ಕೆಳಗಿನವುಗಳಲ್ಲಿ ಸರಿಯಾಗಿದೆ ಅದನ್ನು ಗುರುತಿಸಿ ಅಂತ ಹೇಳಿದೆ. ಹೇಳ್ಬೋದಾ? ವೆಲ್, ಏನು ಅಂದರೆ ಟೂ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತೇಳಿ, ಎರಡು ಭಿನ್ನವಾದ ಶುಲ್ಕ ಮೀನ್ಸ್ ಚಾರ್ಜಸ್ ಅಂತ ಹೇಳಿದ್ರೆ ಅವುಗಳನ್ನು ಏನಂತ ಹೇಳ್ಬೋದು, ಚಾರ್ಜಸ್ ಅಂದರೆ ವಿದ್ಯುದಾವೇಶಗಳು ಅಂತ ಹೇಳ್ಬೋದು, ಶುಲ್ಕ ಲಭ್ಯದು, ಸಾರಿ. ಸೊ ಪರಸ್ಪರ ಆಕರ್ಷಿಸುತ್ತವೆ ಅಂತೇಳಿ. ನೆಕ್ಸ್ಟು
ಟೂ ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತೇಳಿ, ಅಂದರೆ ಎರಡು ರೀತಿಯ ಚಾರ್ಜಸ್ಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತೇಳಿ. ನೆಕ್ಸ್ಟು ಟೂ ಅನ್ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅಂದರೆ ಎರಡು ಭಿನ್ನವಾದ ಆರೋಪಗಳು ಅಥವಾ ಭಿನ್ನವಾಗಿದ್ದಂಥವುಗಳು ಏನಾಗುತ್ತವೆ, ಪರಸ್ಪರ ಹಿಮ್ಮೆಟ್ಟುತ್ತವೆ ಅಂತೇಳಿ. ಹಾಗಾದರೆ ಸರಿಯಾದದ್ದನ್ನು ನಾವು ಗುರುತಿಸೋದಾಯಿತು ಅಂದರೆ ನಮಗೆ ಬೇಸಿಕ್ ಗೊತ್ತಿರಬೇಕು. ಏನು ಬೇಸಿಕ್ ಅದು ಅಂತ ಹೇಳಿದ್ರೆ, ದೀಸ್ ವಿ ಕಾಲ್ ಇಟ್ ಆಸ್ ಲೈಕ್ ಚಾರ್ಜಸ್. ಪಾಸಿಟಿವ್ ಪಾಸಿಟಿವ್ ಮತ್ತು ನೆಗೆಟಿವ್ ನೆಗೆಟಿವ್, ಇವುಗಳನ್ನು ಏನಂತ ಕರಿಬೇಕು ಅಂದರೆ ಸಜಾತಿ ಅಂತೇಳಿ ಕರಿಬೇಕು. ಸಜಾತಿ ಲೈಕ್ ಅಂತೇಳಿ, ಲೈಕ್ ಚಾರ್ಜಸ್ ಅಂತೇಳಿ ಕರಿತೇವೆ, ಲೈಕ್ ಚಾರ್ಜಸ್. ಓಕೆ, ಹಾಗಾದ್ರೆ ಪ್ಲಸ್ ಮತ್ತೆ ಮೈನಸ್ ಅಂತೇಳಿ ಬಂತು ಅಂದ್ರೆ ವಿಜಾತಿ ಅಂತೇಳಿ ನೋಡ್ತೇವೆ. ವಿಜಾತಿ ಅಂದಾಗ ಅನ್ಲೈಕ್ ಅಂತೇಳಿ ಕರಿತೇವೆ. ಯಾವಾಗಲೂ ಅಷ್ಟೇ ಇವೆರಡು ಒಂದೊಂದೊಂದು ಏನು ಮಾಡ್ತವೆ, ಆಕರ್ಷಿಸುತ್ತವೆ. ಆಕರ್ಷಣೆ, ಆಕರ್ಷಣೆ ಅಂತೇಳಿ ನೋಡ್ಬೋದು. ಅಟ್ರಾಕ್ಟ್ ಈಚ್ ಅದರ್. ಬಟ್ ಇವೆರಡು ಏನಾಗಿರ್ತವೆ, ಯಾವಾಗಲೂ ಏನಾಗಿರ್ತವೆ ಅಂತ ಹೇಳಿದ್ರೆ ವಿಕರ್ಷಣೆ ಅಂತೇಳಿ ಕರಿತೀವಿ. ಇವುಗಳನ್ನು ನಾವು ವಿಕರ್ಷಣೆ ಅಂತ ಹೇಳ್ಬೋದು. ಹಾಗಾದ್ರೆ ಆಕರ್ಷಣೆ ಮತ್ತು ವಿಕರ್ಷಣೆಗಳನ್ನು ನೋಡೋದಾಯ್ತು ಅಂದ್ರೆ ಎರಡು ಅನ್ಲೈಕ್ ಚಾರ್ಜಸ್ಗಳು ಏನಾಗಿರ್ತವೆ, ಅಟ್ರಾಕ್ಟ್ ಆಗ್ತವೆ. ಓಕೆ, ಎರಡು ಓಕೆ ಸರಿಯಾದದ್ದನ್ನು ನಾವು ಹೇಳಬಹುದು. ಹಾಗಾದ್ರೆ ಎರಡು ಲೈಕ್ ಚಾರ್ಜಸ್ಗಳು ಅಟ್ರಾಕ್ಟ್ ಆಗ್ತವ, ರಾಂಗ್ ಆನ್ಸರ್. ಎರಡು ಅನ್ಲೈಕ್ ಚಾರ್ಜಸ್ಗಳು ರಿಪೆಲ್ ಆಗ್ತವ, ರಾಂಗ್ ಅಂತೇಳಿ ನಾವು ನೋಡಬಹುದು. ಹಾಗಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಎರಡು ಅನ್ಲೈಕ್ ಚಾರ್ಜಸ್ಗಳೇನಾಗ್ತವೆ, ಒಂದನ್ನೊಂದು ಅಟ್ರಾಕ್ಟ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಈಗ. ಎಸ್, ಇಫ್ ಅನ್ ಎಲೆಕ್ಟ್ರಿಕ್ ಬಲ್ಬ್, ಸ್ವಲ್ಪ ಚಾರ್ಜಸ್ಗಳ ಆಧಾರದ ಮೇಲೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಇಫ್ ದ ಎಲೆಕ್ಟ್ರಿಕ್ ಬಲ್ಬ್ ಏನು ಮಾಡುತ್ತೆ, 200 ವ್ಯಾಟ್ ಬರ್ನ್. ಓಕೆ, ಬರ್ನ್ಡ್ ಬಲ್ಬ್ ಅಪ್ ಟು ಏನಾಗಿರುತ್ತೆ 5 hours ಅಂತೇಳಿ ನೋಡ್ತೀವಿ. ಎವ್ರಿ ಡೇ, ಪ್ರತಿದಿನವೂ ಏನಾಗಿರುತ್ತೆ ಅಂದರೆ ಪವರ್ ಕನ್ಸಂಪ್ಷನ್ ಇಷ್ಟಿರುತ್ತೆ. ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ 200 ವ್ಯಾಟ್ ವಿತ್ ಬಲ್ಬ್ಗಳನ್ನು, ವಿದ್ಯುತ್ ಬಲ್ಬ್ಗಳು ಏನಾಗಿರುತ್ತೆ ಅಂದರೆ 200 ವ್ಯಾಟ್ಗಳು ಏನಾಗಿರುತ್ತೆ ಕನ್ಸಂಪ್ಷನ್ ಆಗಿದೆ. ಎಷ್ಟು ಗಂಟೆಗೆ, 5 ಗಂಟೆವರೆಗೆ. ಹಾಗಾದರೆ ಪ್ರತಿದಿನ ಅವುಗಳು ಸೇವಿಸಿದ ಅಥವಾ ಕನ್ಸಂಪ್ಷನ್ ಮಾಡಿದಂಥದ್ದು ಎಷ್ಟಿದೆ, ಆನ್ಸರ್ ಮಾಡ್ತೀರಿ? ಎಸ್, ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ಏನೇನು ಕೊಟ್ಟಿದ್ದಾರೆ, ಇಲ್ಲೇ ಲೆಕ್ಕ ಮಾಡ್ತಾ ಹೋಗ್ಬಿಡೋಣ. ಸೊ ಕೊಟ್ಟಿರುವಂಥದ್ದು ಪವರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 200 ವ್ಯಾಟ್ ಅಂತೇಳಿ ಕರೀತಾರೆ. ಇನ್ನೊಂದು ಗಂಟೆಯನ್ನು ಕೊಟ್ಟಿದ್ದಾರೆ, ಎಷ್ಟದು 5 hours ಅಂತೇಳಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಗೊತ್ತಿರುವಂತಹ ವಿಷಯ ಏನು ಅಂದರೆ ಪಿ ಇಸ್ ಈಕ್ವಲ್ ಟು ಇ ಬೈ ಟಿ. ಇಷ್ಟನ್ನ ನೀವು ನೋಡ್ತಾ ಇದ್ದೀರಿ ಅಂದರೆ ಇ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಅಂದರೆ ಪಿ ಟಿ ಡಿವೈಡ್ ಬೈ 1000 ಅಂತೇಳಿ ನೋಡ್ತೇವೆ. ಹಾಗಾದರೆ ಪಿ ಅಂತ ಹೇಳಿದ್ರೆ ಎಷ್ಟು, 200 ಅಂತೀವಿ. ನೆಕ್ಸ್ಟ್ 5 ಗಂಟೆ ಡಿವೈಡ್ ಬೈ 1000 ಅಂತೇಳಿ ನೋಡಬೇಕು. ಓಕೆ, ಇಲ್ಲಿ ನಾವು ನೋಡೋದಾಯ್ತು ಅಂದರೆ ಇಲ್ಲಿ 5 2 10, 1000 ಇಲ್ಲೇ ಬಂದೋಯ್ತು, ಡಿವೈಡ್ ಬೈ 1000. ಓಕೆ, ಎರಡು ಡಿವೈಡ್ ಆಗಿದ್ರೆ 1 ಯೂನಿಟ್ ಅಂತ ಆಗುತ್ತೆ, ಕಿಲೋ ವ್ಯಾಟ್ ಅವರ್ಗೆ ಪರಿವರ್ತನೆ ಮಾಡುತ್ತೆ. ಹಾಗಾದ್ರೆ ಸರಿಯಾದ ಉತ್ತರವನ್ನು ನಾವು ನೋಡಬಹುದು, ಯಾವುದಾಗಿರುತ್ತೆ 1 ಯೂನಿಟ್ ಅಂತೇಳಿ ನಾವು ಗಮನಿಸ್ತೇವೆ. ಹಾಗಾದ್ರೆ ಇದು ತಪ್ಪು. 1.5 2 ಅಂತ ಇದೆ, ನನ್ ಆಫ್ ದೀಸ್ ಅಂತ ಇದೆ, ಎರಡೂ ತಪ್ಪಾಗಿರುತ್ತೆ. ಓಕೆ, ಸೊ ಇದರಲ್ಲಿ ನಾವು ನೋಟಿಸ್ ಮಾಡೋಣ. ಓಕೆ, ಒಂದೊಂದೇ 8. ಎಸ್, ನೆಕ್ಸ್ಟ್ ಕ್ವೆಶನ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್, ಅಂದರೆ ಪ್ರಸ್ತುತ ಸಾಗಿಸುವ ಕಂಡಕ್ಟರ್ಗಳು ಉತ್ಪಾದಿಸುತ್ತವೆ. ಏನನ್ನ ಉತ್ಪಾದಿಸುತ್ತವೆ ಅನ್ನೋದನ್ನ ನಾವು ನೋಡೋದಾಯ್ತು ಅಂದರೆ ಎಸ್, ಏನು ಮಾಡ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾವೋ ಕಾಂತಕ್ಷೇತ್ರ ಅಂತೇಳಿ ಕರಿತೇವೆ. ಎಲೆಕ್ಟ್ರಿಕ್ ಫೀಲ್ಡ್ಗಳನ್ನು ವಿದ್ಯುತ್ ಕ್ಷೇತ್ರ ಅಂತೀವಿ. ಬೋತ್ ಎರಡನ್ನು. ಓಕೆ, ನನ್ ಯಾವುವು, ಓಕೆ ಯಾವುದು ಅಲ್ಲ ಅಂತ ಅಂದರೆ ವಾಟ್ ಎವರ್ ದ ಕಂಡಕ್ಟರ್ ವಿಚ್ ಕ್ಯಾರೀಸ್ ದ ಕರೆಂಟ್, ಅಂದರೆ ಯಾವುದೇ ವಾಹಕ ಒಂದು ವಸ್ತುವಿನ ಮೂಲಕ ವಿದ್ಯುತ್ ಪ್ರವಾಹ ಆಯಿತು ಅಂದರೆ ಏನಾಗಿರುತ್ತೆ ಗೊತ್ತಾ, ಅದರ ಸುತ್ತಲೂ ಕಾಂತಕ್ಷೇತ್ರ ಬೆಳೆಯುತ್ತದೆ. ಎಸ್, ಓಕೆ, ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಅರ್ಸ್ಟರ್ಡ್ ಅಂತೇಳಿ ಕರಿತೀವಿ. ಅರ್ಸ್ಟರ್ಡ್ ಲಾ ಅಂತೇಳಿ ಕರಿತೇವೆ. ಓಕೆ, ಅರ್ಸ್ಟರ್ಡ್ ಲಾ ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಡೋದಾಯ್ತು ಅಂದರೆ ವೆರಿ ಫಸ್ಟ್
ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಗಮನಿಸಬಹುದು. ಗೊತ್ತಿಲ್ಲ ಸ್ನೇಹಿತರೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಬಂದಾಗ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಗ ಆಲ್ರೆಡಿ ಕೊಟ್ಟಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಆಗಿರೋದ್ರಿಂದ ಇದು ಬರೋಂಗಿಲ್ಲ. ಓಕೆ, ಬೋತ್ ಆಗೋಂಗಿಲ್ಲ, ನನ್ನು ಬರೋಂಗಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರಗಳ ಅಂತೇಳಿ ನಾವು ನೋಡಬಹುದು. ಓಕೆ, ಹಾಗಾದ್ರೆ ಕಾಂತ ಕ್ಷೇತ್ರ ಸರಿಯಾದ ಉತ್ತರ ಆಗಿರುತ್ತೆ. ಅರ್ಸ್ಟರ್ಡ್ ಲಾದಲ್ಲಿ ಬರ್ತಕ್ಕಂಥದ್ದು. ಇದು ಭೂಮಿಯಲ್ಲೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನಿತ್ಯ. ಓಕೆ, ಪ್ರತಿನಿತ್ಯವೂ ಸಹಿತ ಭೂಮಿ ತಿರುಗೋದ್ರಿಂದ ಏನಾಗಿರುತ್ತೆ, ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಡ್ಯೂಸ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಬರ್ತಾ ಹೋಗುತ್ತೆ. ಓಕೆ, ಇದನ್ನು ನಾವು ಸರ್ ವಿಲಿಯಂ ಗಿಲ್ಬರ್ಟ್ ಅವರು ಪ್ರತಿಪಾದನೆ ಮಾಡುವುದರಲ್ಲಿ ಇವರ ನಿಯಮಗಳನ್ನು ಸಹಿತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಈಗ ನೆಕ್ಸ್ಟ್ ನೋಡೋಣ. ದ ರಿಲೇಷನ್ ಅಮಾಂಗ್ ಎಲೆಕ್ಟ್ರಿಕ್ ಕರೆಂಟ್, ರೆಸಿಸ್ಟೆನ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಕನ್ನಡದಲ್ಲಿ ಇವನ್ನೇನಂತೀವಿ, ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ಕರೆಂಟ್, ಪ್ರತಿರೋಧ ರೆಸಿಸ್ಟೆನ್ಸ್ ವಾಹಕದ ಸಂಭಾವ್ಯ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ವ್ಯತ್ಯಾಸದ ನಡುವಿನ ಸಂಬಂಧವನ್ನು